ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣದ ಪ್ರಕರಣದ ಹಿನ್ನೆಲೆ ಸಂಸದ ಇ ತುಕಾರಾಂ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮುಂದುವರಿಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರಿನಲ್ಲಿ ಇರುವಂತಹ ಇ ತುಕಾರಾಂ ಮನೆ ಮೇಲೆ ದಾಳಿಯಾಗಿದೆ. ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಸಂಡೂರು ಶಾಸಕಿ ಅನ್ನಪೂರ್ಣ ಹಾಗೂ ಸಂಸದ ತುಕಾರಾಂ ಮನೆಯಲ್ಲೂ ಕೂಡ ಶೋಧವನ್ನ ನಡೆಸಲಾಗ್ತಾ ಇದೆ. ಸತತವಾಗಿ 3 ಗಂಟೆಗಳಿಂದ ಶೋಧವನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ತುಕಾರಾಂ ಅವರ ಬೆಂಬಲಿಗ ಗೋವರ್ಧನ ರೆಡ್ಡಿ ಮನೆ ಮೇಲೂ ಕೂಡ ದಾಳಿಯಾಗಿದೆ. ನಾಗೇಂದ್ರ ಮನೆ ಮೇಲೆ ದಾಳಿ ಮಾಡಿದ ಸಮಯದಲ್ಲಿ ಸಿಕ್ಕ ಕೆಲ ಮಾಹಿತಿಯ ಹಿನ್ನೆಲೆಯಲ್ಲಿ ಇವತ್ತಿನ ಬೆಳಿಗ್ಗೆ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಶಾಸಕರ ಮನೆ ಮೇಲೆ ದಾಳಿಯಾಗಿದೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿದ್ದರು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಇಡಿ ಅಧಿಕಾರಿಗಳು ಮಾಡುವಂತಹ ಪ್ರಶ್ನೆಗಳಿಗೆ ನನಗೇನೂ ಗೊತ್ತಿಲ್ಲ ಅಂತಷ್ಟೇ ತುಕಾರಾಂ ರವರು ಉತ್ತರವನ್ನ ನೀಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸುಮಾರು 15ರಿಂದ 20 ಪ್ರಶ್ನೆಗಳನ್ನ ಕೂಡ ಈಗಾಗಲೇ ಮಾಡಿರ್ತಾರೆ ಇಡಿ ಅಧಿಕಾರಿಗಳು. ಸುಮ್ಮನೆ ಅಲ್ಲ, ಇಡಿ ಅಧಿಕಾರಿಗಳು ಒಂದು ಸಲ ಇಡಿ ಅಧಿಕಾರಿಗಳ ಕೈಗೆ ಸಿಕ್ಕಿದ್ವಿ ಅಂತಂದ್ರೆ ಮುಗೀತಲ್ಲಿಗೆ ಬರ್ಬಾದ್ ಜೀವನ. ಶನಿ ಹೆಗ್ಲೇರ್ದ ಅಂತಾನೆ ತಿಳ್ಕೊಳ್ಬಿಡ್ಬೇಕು. ಈಗ ಶನಿ ಹೆಗ್ಲೇರಿದ್ದಾನೆ. ಇಡಿ ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗೆ ಉತ್ತರವನ್ನ ಕೂಡ ಕೊಡಬೇಕಾಗುತ್ತೆ. ವಿತ್ ಡಾಕ್ಯುಮೆಂಟ್ ಪ್ರಶ್ನೆ ಮಾಡ್ತಾರೆ ಇಡಿ ಅಧಿಕಾರಿಗಳು. ಇಷ್ಟಿಷ್ಟು ಹಣ ವರ್ಗಾವಣೆಯಾಗಿದೆ, ಎಲ್ಲೆಲ್ಲಿ ವರ್ಗಾವಣೆಯಾಗಿದೆ, ಯಾರ್ಯಾರ ಅಕೌಂಟಿಗೆ ಎಷ್ಟೆಷ್ಟು ಹಣ ವರ್ಗಾವಣೆಯಾಗಿದೆ, ಹಣವನ್ನು ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ಳಲಾಗಿದೆ, ನೀವು ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದು ನಿಜಾನ ಇಲ್ವಾ, ಭಾಗಿಯಾಗಿದ್ದೇ ಆಗಿದ್ರೆ ಎಷ್ಟು ಹಣ ನೀವು ಹಂಚಿಕೆ ಮಾಡಿದ್ದೀರಿ ಚುನಾವಣೆ ಆಗುವಂತಹ ಸಂದರ್ಭದಲ್ಲಿ ಅಂತ ಹೇಳಿ ಇಡಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡ್ತಾರೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಶಾಸಕರು ಉತ್ತರವನ್ನ ಕೂಡ ಕೊಡಬೇಕಾಗಿರುತ್ತೆ. ಬಟ್ ಆದರೆ ಇಡಿ ರೇಡ್ ಯಾರ ಮನೆ ಮೇಲಾದರೂ ಕೂಡ ಆದರೂ, ಯಾರ ಕಚೇರಿ ಮೇಲೆ ಕೂಡ ಆದರೂ ನನಗೇನೂ ಗೊತ್ತಿಲ್ಲ, ಇದರಲ್ಲಿ ನಾನು ಭಾಗಿಯಾಗಿಲ್ಲ ಅನ್ನೋದಷ್ಟೇ ಹೇಳ್ತಾರೆ ಹೊರತು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ಹೌದು, ನಾನು ಭಾಗಿಯಾಗಿದೆ, ನಾನು ಹಣ ಹಂಚಿದ್ದೆ, ಹಣ ದುರುಪಯೋಗ ಪಡಿಸ್ಕೊಂಡಿದ್ದೀವಿ ಅನ್ನೋದು ಕೂಡ ಹೇಳೋದಿಲ್ಲ. ಸಂಸದ ಇ ತುಕಾರಾಂ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರಿನಲ್ಲಿ ಇರುವಂತಹ ಇ ತುಕಾರಾಂ ಮನೆ ಮೇಲೆ ದಾಳಿಯಾಗಿದೆ. ಯಾವಾಗ ನಾಗೇಂದ್ರ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕೂಡ ಕಲೆಕ್ಟ್ ಮಾಡಿರ್ತಾರೆ. ಅವರ ಡೈರಿಯಲ್ಲಿ ಒಂದಷ್ಟು ಜನರ ಹೆಸರುಗಳನ್ನ ಕೂಡ ಬರ್ಕೊಂಡಿರ್ತಾರೆ. ಡೀಟೇಲ್ಸ್ ಕೊಡ್ತಾರೆ ವೆಂಕಟೇಶ್ ಕುಲಕರ್ಣಿ, ಫೋನು ಸಂಪರ್ಕದಲ್ಲಿದ್ದಾರೆ. ಬಳ್ಳಾರಿ ರಿಪೋರ್ಟರ್ ಎಸೇನು ವೆಂಕಟೇಶ್, ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಫೀಲ್ಡ್ಗಿಳಿದು ಇದೀಗ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಂದ್ಸಲಿ ಇಡಿ ತನಿಖೆ ಮಾಡೋಕೆ ಶುರು ಆಯಿತು ಅಂತಂದ್ರೆ ಶನಿ ಹೆಗ್ಲೇರಿದಂತೆ. ಸದ್ಯಕ್ಕೆ ಏನೇನು ಆಗ್ತಾ ಇದೆ, ಇನ್ನೂ ಕೂಡ ಅಧಿಕಾರಿಗಳು ದಾಳಿಯನ್ನ ಮುಂದುವರಿಸಿದ್ದಾರಾ ಅಂತ? ಹೌದು ರಮ್ಯಾ, ಏನು ವಾಲ್ಮೀಕಿ ನಿಗಮದ 21 ಕೋಟಿ ಹಣ ಏನಿದೆ, ಈ ಹಣ ಲೋಕಸಭಾ ಚುನಾವಣೆ, ಬಳ್ಳಾರಿಯ ಲೋಕಸಭಾ ಚುನಾವಣೆಯಲ್ಲಿ ದುರ್ಬಳಕೆ ಮಾಡಿರ್ತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಇಂದು ಬೆಳ್ಳಂಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಬಳ್ಳಾರಿ ಮತ್ತು ವಿಜಯನಗರ 2 ಜಿಲ್ಲೆಗಳ ಜನಪ್ರತಿನಿಧಿಗಳು, ವಿಜಯನಗರದ NT ಶ್ರೀನಿವಾಸ್, ಕೂಡ್ಲಿಗಿ ಶಾಸಕರಾಗಿದ್ದಂತ NT ಶ್ರೀನಿವಾಸ್ ಮನೆ ಸೇರಿದಂತೆ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಮತ್ತು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ನಾಗೇಂದ್ರ ಜೊತೆಗೆ ಸಂಡೂರು ಶಾಸಕಿಯಾಗಿರ್ತಕ್ಕಂಥ ಅನ್ನಪೂರ್ಣ ಜೊತೆಗೆ ಅವರ ಪತಿ ಲೋಕಸಭಾ ಸದಸ್ಯ ತುಕಾರಾಂ ಸೇರಿದಂತೆ ಏನು ಕಂಪ್ಲಿ ಶಾಸಕ ಗಣೇಶ್ ಅವರ ಮನೆ ಮೇಲೆ ಸುಮಾರು 60ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಏಕಕಾಲಕ್ಕೆ ದಾಳಿ ಆಗಿರ್ತಕ್ಕಂಥದ್ದು. 8 ಕಡೆಗೆ ಈ ಒಂದು ದಾಳಿ ಆಗಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಬೆಳಿಗ್ಗೆ 6 ಗಂಟೆಯಿಂದಲೇ ಅಧಿಕಾರಿಗಳು ಸತತವಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸುಮಾರು 18 ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಸಂಸದರು ಮತ್ತು ಶಾಸಕರನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೀವು ವಾಲ್ಮೀಕಿ ನಿಗಮದ ಹಗರಣದಲ್ಲಿನ ಹಣವನ್ನ ದುರ್ಬಳಕೆ ಮಾಡಿದೀರಾ ಅಂತಕ್ಕಂಥ ಪ್ರಶ್ನೆಗಳಿಗೆ ಶಾಸಕರು ಮತ್ತು ಸಂಸದ ತುಕಾರಾಂ ಅವರು ತಬ್ಬಿಬ್ಬಾಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಡಿ ಅಧಿಕಾರಿಗಳೇನು ತನಿಖೆಯನ್ನ ಮಾಡ್ತಾ ಇದ್ದಾರೆ, ದಾಖಲೆಗಳನ್ನೇನು ಪರಿಶೀಲನೆ ಮಾಡ್ತಾ ಇದ್ದಾರೆ, ಆ ಎಲ್ಲಾ ದಾಖಲೆಗಳ ಇಟ್ಕೊಂಡು ಪರಿಶೀಲನೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಂತಂದ್ರೆ ಸುಖ ಸುಮ್ಮನೆ ದಾಳಿ ಮಾಡೋದಿಲ್ಲ. ವಿತ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ದಾಳಿ ಮಾಡಿರ್ತಾರೆ. ಈ ಹಿಂದೆ ನಾಗೇಂದ್ರ ಅವರ ಮನೆ ಮೇಲೆ, ಕಚೇರಿಗಳ ಮೇಲೆ ದಾಳಿ ಆದಂತಹ ಸಂದರ್ಭದಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ತುಕಾರಾಂ ಅವರಿಗೆ ಎಷ್ಟು ಪ್ರಶ್ನೆಗಳನ್ನ ಮಾಡಲಾಗ್ತಾ ಇದೆ, ಇಲ್ಲಿಯವರೆಗೂ ಏನೆಲ್ಲ ಮಾಹಿತಿಗಳು ಲಭ್ಯ ಆಗಿದೆ ಇಡಿ ಅಧಿಕಾರಿಗಳಿಗೆ ಅಂತ ಹೇಳಿ?
ಹೌದು ರಮ್ಯಾ, ಏನು 18ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಶಾಸಕರು ಮತ್ತು ಸಂಸದ ತುಕಾರಾಂ ಅವರಿಗೆ ಇಡಿ ಅಧಿಕಾರಿಗಳು ಕೇಳಿರ್ತಕ್ಕಂಥದ್ದು. ಅದಕ್ಕೆ ಶಾಸಕರು ಮತ್ತು ಸಂಸದರು ಸಮರ್ಪಕವಾಗಿ ಉತ್ತರವನ್ನ ನೀಡ್ತಾ ಇಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಏನು ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆರೋಪದ ಹಿನ್ನೆಲೆಯಲ್ಲಿ ಸಚಿವ ನಾಗೇಂದ್ರ ಅವರ ತಲೆದಂಡ ಆಗಿತ್ತು. ಅದಾದ ಬಳಿಕ ಆ ಹಣವನ್ನ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಬಳಕೆ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಇತ್ತು. ಇದೇ ನಿಟ್ಟಿನಲ್ಲಿ ಇಡಿ ರೇಡ್ ಆದಂತ ಸಂದರ್ಭದಲ್ಲೂ ಕೂಡ ನಾಗೇಂದ್ರ ಅವರ ಮನೆಯಲ್ಲಿ ಹಲವಾರು ಮಹತ್ವದ ದಾಖಲೆಗಳು ಕೂಡ ಸಿಕ್ಕಿದ್ದು ಮತ್ತು ಅದರ ಜೊತೆಗೆ ನಾಗೇಂದ್ರ ಅವರ ಬೆಂಬಲಿಗರ ಮನೆಯಲ್ಲೂ ಕೂಡ ಮಹತ್ವದ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿಯೇ ಇವತ್ತು ಈ 5 ಜನ ಅಂದ್ರೆ ಕಂಪ್ಲಿ, ಕೂಡ್ಲಿಗಿ ಮತ್ತು ಬಳ್ಳಾರಿಗಳಲ್ಲಿ ಏಕಕಾಲಕ್ಕೆ ಇಡಿ ರೇಡ್ ಆಗಿರ್ತಕ್ಕಂಥದ್ದು. ಏನು ಅಧಿಕಾರಿಗಳಿಗೆ ಸಮರ್ಪಕವಾದ ಉತ್ತರವನ್ನ ಶಾಸಕರು ಮತ್ತು ಸಂಸದರು ಕೊಡ್ತಾ ಇಲ್ಲ. ಹೀಗಾಗಿ ಈ ರೇಡ್ ಇನ್ನು 2-3 ದಿನಗಳ ಕಾಲ ಮುಂದುವರಿತಕ್ಕಂಥ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.